ಹಾಯ್ ಹಲೋ ನನ್ನವರಿಗೆಲ್ಲರಿಗೂ ಶುಭೋದಯ. ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ. ನಾನಿವತ್ತು ಬೆಂಡೆಕಾಯಿ ಸಾಂಬಾರಿಗೆ ಇದು ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿ ತೊಳೆದು ನಾನು ಒರೆಸಿಟ್ಕೊಂಡಿದ್ದೀನಿ. ಹಿಂದೆ ವಿಡಿಯೋದಲ್ಲಿ ಬೆಂಡೆಕಾಯಿ ಗೊಜ್ಜು ತೋರಿಸಿದ್ದೆ. ಇವತ್ತು ಬೆಂಡೆಕಾಯಿ ಸಾಂಬಾರು ತೋರಿಸ್ತಾ ಇದ್ದೀನಿ. ಇದನ್ನು ತೊಳೆದು ನಾನು ಒರೆಸಿಟ್ಟು ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾವು ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಚೆನ್ನಾಗಿ ಹುರಿಬೇಕು, ಯಾಕಂದರೆ ಇದು ಜಲ್ ಥರ ಬರುತ್ತೆ ಹುರಿದಿದ್ರೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಹುರ್ಕೊತಾ ಇದ್ದೀನಿ ಎಣ್ಣೆ ಹಾಕಿ. ಇದು ಚೆನ್ನಾಗಿ ಫ್ರೈ ಆದ್ರೇ ಸಾಂಬಾರು ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ನಾನು ಹುರಿತಾ ಇದ್ದೀನಿ. ಇಲ್ಲಿ ಇದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನಾನು ಫಸ್ಟ್ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಮಸಾಲೆಗೆ ಟೊಮೆಟೊ ಹಣ್ಣು ಹಚ್ಕೊಂಡು ತೊಗೊಂಡಿದ್ದೀನಿ. ಕಾಯಿ ತುರಿ ತೊಗೊಂಡಿದ್ದೀನಿ, ತೆಂಗಿನ ತುರಿ ಒಂದು ಅರ್ಧ ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಮ್ಮನೆಗೆ ಜಾಸ್ತಿ ಮಸಾಲೆ ತಿನ್ನೋಲ್ಲ, ಅದಕ್ಕೋಸ್ಕರ ಲೈಟಾಗಿ ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ತಂದಿದ್ದೀನಿ, ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಬೆಂಡೆಕಾಯಿ ಆಗಿದೆ, ನೋಡ್ತಾ ಇರ್ಬೋದು. ಚೆನ್ನಾಗಾಗಿದೆ ಬೆಂಡೆಕಾಯಿ ಮಾತ್ರ. ಇದು ಹುರ್ಕೊಂಡಷ್ಟು ಟೇಸ್ಟ್ ಬರುತ್ತೆ ಸಾಂಬಾರು. ನೆಕ್ಸ್ಟ್ ನಾನು ಒಗ್ಗರಣೆಗೆ ಇಟ್ಕೊತೀನಿ. ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿದ ನಂತರ 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಅದು ಎಣ್ಣೆ ಒಳಗೆ ಚೆನ್ನಾಗಿ ಮೆತ್ತಗಾಗಿ ಚೆನ್ನಾಗಿ ಬೇಯಬೇಕು ಎಣ್ಣೆ ಒಳಗೇ. ಸಾಂಬಾರಿಗೊಂದು ಇದು ಆಡ್ಸೋಕ್ಕೊಂದು ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಮಿಕ್ಸಿ ಜಾರಾಗೆ ಇದೊಂದು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ಸ್ವಲ್ಪ ಮೆತ್ತಗಾಗ್ತಾ ಬಂದಿದೆ. ನಾವು ಆಡಿಸಿಟ್ಕೊಂಡಿರೋ ಅಂಥ ಖಾರ ಹಾಕ್ಕೊತಾ ಇದ್ದೀನಿ. ಖಾರ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಮುದ್ದೆ, ಚಪಾತಿ, ರೊಟ್ಟಿ, ಅನ್ನಕ್ಕೂ ಎಲ್ಲಕ್ಕೂ ಆಗುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಹೆಂಗೆ ಬೇಕೋ ಆ ಥರ ಕೂಡಿಸ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಕೂಡಿಸ್ಕೊತಾ ಇದ್ದೀನಿ. ಇನ್ನು ಗೊಜ್ಜು ಥರನೂ ಕೂಡಿಸ್ಕೋಬೋದು, ಸಾಂಬಾರು ಥರನೂ ಕೂಡಿಸ್ಕೋಬೋದು ಇದು. ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ. ನೀವು ಯಾವಾಗಲೇ ಸಾಂಬಾರು ಮಾಡಲಿ, ಏನೇ ಸಾಂಬಾರು ಮಾಡಿದ್ರೂ ಟೊಮೆಟೊ ಹಾಕಿರೂ ಹುಣಸೆ ಹುಳಿ ಬಳಸ್ಕೊಳ್ಳಿ, ಯಾಕಂದರೆ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು, ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಇಷ್ಟು ಕೂಡಿಸ್ಕೊಂಡಿದ್ದೀನಿ ನಾನು. ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಇದು ಒಂದು 5 ನಿಮಿಷ ಕುದಿಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು. 5 ನಿಮಿಷ ಕುದಿಸ್ಕೊಂಡು ನಂತರ ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ಕುದೀತಾ ಇದೆ. ಬೆಂಡೆಕಾಯಿ ಹಾಕಿ ಅದು ಮೊದಲೇ ಫ್ರೈ ಆಗಿರುತ್ತೆ. ಇದು ಅಷ್ಟೇ ಜಾಸ್ತಿ ಬೇಯಿಸ್ಕೊಳಂಗಿರಲ್ಲ. ಆ ಬೆಂಡೆಕಾಯಿ ಹಾಕಿದ ನಂತರ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಚೆನ್ನಾಗೇ ಬಂದಿದೆ ಸಾಂಬಾರು ಮಾತ್ರ. ನಿಮ್ಮ ಮನೆಗೆ ಯಾವ ಥರ, ಬೇರೆಯವರೆಲ್ಲ ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೆಗೆ ಈ ಥರ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದ ಜೊತೆ ಬರ್ತೀನಿ. ಪ್ಲೀಸ್ ವಿಡಿಯೋ ನೋಡಿ. ಯಾಕೋ ಬೇಜಾರಾಗ್ತಾಯಿದೆ, ನೀವು ವಿಡಿಯೋ ನೋಡಲ್ಲ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ನೋಡ್ತಾ ಇರ್ಬೋದು, ತುಂಬಾ ಸೂಪರಾಗಿ ಬಂದಿದೆ. ಹಿಂದೆ ವಿಡಿಯೋದಲ್ಲಿ ಗೊಜ್ಜು ತೋರಿಸಿದ್ದೆ, ಈ ವಿಡಿಯೋದಲ್ಲಿ ಸಾಂಬಾರು ತೋರಿಸ್ತಾ ಇದ್ದೀನಿ. 2 ಥರ ಮಾಡ್ಕೊಬೋದು. ಇದು ನಾನು ಬೌಲ್ಗೆ ಹಾಕ್ತಾಯಿದ್ದೀನಿ. ಚಪಾತಿಗೆ, ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಈಸಿ ಒಳಗೆ ಮಾಡ್ಕೊಬೋದು ಗೊಜ್ಜು ಮಾತ್ರ. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.